ಇನ್ನು ಮರು ಸರ್ವೆಯ ಬಗ್ಗೆ ನಾಳೆ ಆದೇಶವನ್ನ ಹೊರಡಿಸ್ತೀವಿ ಅಂತ TV9ಗೆ ಸಚಿವ ಶಿವರಾಜ್ ತಂಗಡಗಿಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮರು ಜಾತಿ ಗಣತಿಯ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸ್ತೀವಿ. ಎಲ್ಲರೂ ವಾಸ್ತವ ಸತ್ಯವನ್ನ ಹೇಳಬೇಕು. ನಾಳೆ ಸಂಪೂರ್ಣ ಮಾಹಿತಿಯನ್ನ ಇದ್ರ ಬಗ್ಗೆ ನಾವು ಕೊಡ್ತೀವಿ ಅಂತ ಹೇಳಿ ಶಿವರಾಜ್ ತಂಗಡಗಿಯವರು ಮಾತನಾಡಿದ್ದಾರೆ. ಜಾತಿ ಗಣತಿ ವರದಿ ಸಿಎಂ ಸಿದ್ದರಾಮಯ್ಯನವರ ಕನಸು. ಆದಷ್ಟು ಬೇಗ ಈ ಮರು ಸಮೀಕ್ಷೆಯನ್ನು ನಾವು ಮುಗಿಸ್ತೀವಿ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಿವರಾಜ್ ತಂಗಡಗಿಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಜಾತಿ ಗಣತಿ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ, ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ಇವತ್ತಿನ ಸಭೆಯಲ್ಲಿ ಯಾವ ನಿರ್ಧಾರ ಆಯಿತು ಸರ್, ಏನು ಮಾಡ್ತೀರಿ? ಸಮೀಕ್ಷೆ ನಾವೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ಮಾಡ್ತಾ ಇದ್ದೀವಿ ಅದನ್ನು ಒಳಗೊಂಡಂತೆ ಇವತ್ತು ಹೊಸ ಅಧ್ಯಕ್ಷರು, ಆಯೋಗದ ಅಧ್ಯಕ್ಷರಾಗಿದ್ದಾರೆ ಮಧುಸೂದನ್ ನಾಯಕ್ ಅಂತಂದು, ಮತ್ತು ಅವರ ಸಮಿತಿನೂ ಆಗಿದೆ. ಅದರ ಜೊತೆಗೆ ಈಗ ನಾವು ಮೊನ್ನೆ ಹಿಂದೆ ಕಾಂತರಾಜ್ ವರದಿ ಮತ್ತು ಹೆಗಡೆ ಅವರ ವರದಿಯನ್ನು ಕ್ಯಾಬಿನೆಟ್ ಆದಮೇಲೆ 10 ವರ್ಷ ಆದಂಥ ವರದಿಯನ್ನು ಮತ್ತೆ 10 ವರ್ಷಕ್ಕೊಮ್ಮೆ ನಾವು ವರದಿ ಮಾಡಬೇಕಂತ, ಹೊಸದು ಮಾಡಬೇಕಂತ ಕಾನೂನಿನೊಳಗೆ ಅವಕಾಶ ಇದೆ. ಹೀಗಾಗಿ 10 ವರ್ಷದಾಗಿರೋದ್ರಿಂದ ಮತ್ತೊಂದು ಹೊಸ ಮರು ಸರ್ವೆಯನ್ನು ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಪ್ರಸ್ತಾಪನೂ ಮಾಡಿದ್ದಾರೆ. ಅದೇ ಅವರ ಒಂದು ಆಸೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಬೇಕಂತ ಇವತ್ತು ಎಲ್ಲ ಇಲಾಖೆ, ಕಂದಾಯ ಇಲಾಖೆ ಇರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ಮತ್ತು BBMP ಅಧಿಕಾರಿಗಳಿರ್ಬೋದು, ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬೋದು, ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಆಯೋಗದ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಒಳಗೊಂಡಂಥ ಒಂದು ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಆಗಬೇಕು. ಇದು ಮೊಟ್ಟ ಮೊದಲನೇ ಸಭೆ. ಈ ಸಭೆಗಳಿಗೆ ಮೇಜರ್ ಆದಂಥ ಡಿಸಿಷನ್ಗಳು ಆಗೋದಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ಯಾವ ರೀತಿ ಇರಬೇಕು, ಹಿಂದಾದಂಥವಕ್ಕೆ ಮತ್ತು ಅದನ್ನು ಒಳಗೊಂಡಂಥ, ಮತ್ತು ಈಗ SC ಸಮೀಕ್ಷೆ ನಾಗಮೋಹನ್ ದಾಸ್ ಅವರ ಸಮಿತಿ ನಡೀತಾ ಇದೆ. ಇವನ್ನೆಲ್ಲವನ್ನು ಕ್ರೋಢೀಕರಿಸಬೇಕು, ಏನು ಇದನ್ನು ಸಪ್ರೇಟಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣ ಸವಿಸ್ತಾರವಾಗಿ ಚರ್ಚೆ ಆಯಿತು. ನಾಳೆ ನಾವು ಅಧಿಕೃತವಾಗಿ ಹಿಂದುಳಿದ ವರ್ಗದ ಇಲಾಖೆಯಿಂದ ಆದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇನ್ನೊಂದು, ಕಳೆದ ಬಾರಿ ಸರ್ವೆ ಆದಂಥ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕತೆ ಜೊತೆಗೆ ಎಲ್ಲರನ್ನೂ ಕೂಡ ಒಳಗೊಂಡಿಲ್ಲ ಅನ್ನುವಂಥದ್ದು ಆರೋಪ ಇತ್ತು. ಈಗ ಮಾಡುವಂಥದ್ರಲ್ಲಿ ಅದನ್ನು ಹೇಗೆ, ಆ ಲೋಪದೋಷಗಳನ್ನು ಸರಿಪಡಿಸಿ ಹೇಗೆ ಮಾಡ್ತೀರಿ ಸರ್? ಆಧುನಿಕವಾಗಿ ಏನಾದ್ರು ತಂತ್ರಜ್ಞಾನ ಬಳಸ್ತಾ ಇದ್ದಾರೆ? ಮೊನ್ನೆ ಮಾಡಿದಂಥದ್ದನ್ನಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡ್ತಾ ಇದ್ರಲ್ಲೋ ಅದೇ ರೀತಿ ಎಲ್ಲರೂ ಒಳಗೊಳ್ಳಬೇಕು, ಎಲ್ಲರೂ ಪಾಲ್ಗೊಳ್ಳಬೇಕು. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇರೋದರಿಂದ ಎಲ್ಲರೂ ವಾಸ್ತವ ಸತ್ಯವನ್ನು ಹೇಳಬೇಕು ಅನ್ನೋದ್ರ ಬಗ್ಗೆ ಏನೇನು ಮಾಡಬೇಕು ಅಂತ ಈಗ ಮೊದಲು ಆದೇಶವನ್ನು ಕೊಡ್ತಾ ಇದ್ದೀವಿ. ಅದಾದಮೇಲೆ ಇನ್ನೂ 1-2 ಸಭೆಗಳು ಆಗ್ತಾವೆ. ಸಭೆ ಆದಮೇಲೆ ಅವರು ನಾವೇನು ಆಯೋಗದ ಅಧ್ಯಕ್ಷರ ನೇಮಕ ಮಾಡಿದ್ವಿ, ಅಧ್ಯಕ್ಷರ ನೇಮಕ ಆದಮೇಲೆ ಕೆಲವೊಂದು ಚರ್ಚೆ ಆದಮೇಲೆ ಆಮೇಲೆ ನಮ್ಮ ಹತ್ರ ಸವಿಸ್ತಾರವಾದಂಥ ಮಾಹಿತಿಯನ್ನು ಈ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆವಾಗ ನಿಮಗೆ ಡೀಟೇಲ್ಸನ್ನು ಹೇಳುವಂಥ ಕೆಲಸ ಮಾಡ್ತಾರೆ. ಸರ್, ವೆರಿ ಇಂಪಾರ್ಟೆಂಟ್ಲಿ, ಕಳೆದ ಬಾರಿ ಒಂದು ಕಾಲಮಿತಿಯ ಬಗ್ಗೆ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು, ಒಂದು ಕಾಲಮಿತಿಯಲ್ಲಿ ನಿಗದಿ ಮಾಡಿ ಅನುಷ್ಠಾನಕ್ಕೂ ಕೂಡ ಡಿಲೇ ಆಯಿತು. ಹೀಗಾಗಿ ಕಾಲಮಿತಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಆರೋಪ ಇತ್ತು. ಈಗ ಯಾವಾಗ ಶುರು ಮಾಡ್ತೀರಿ ಸರ್? ಎಷ್ಟು ಕಾಲಮಿತಿ ಒಳಗಡೆ ಅನುಷ್ಠಾನ, ಇದ್ರ ಬಗ್ಗೆ ಚರ್ಚೆ? ಅದ್ರ ಬಗ್ಗೆ ನಾಳೆ ಆದೇಶ ಕೊಟ್ಟ ಮೇಲೆ ಎಷ್ಟು ದಿವಸದೊಳಗೆ ಮಾಡ್ತೀವಿ ಅಂತ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಅವರಿಗೆ ದಿವಸ ಸರ್ವೆ ಮಾಡೋಕ್ಕೆ ಎಷ್ಟು ದಿವಸ ಬೇಕು, ಇವನ್ನೆಲ್ಲ ಅಧಿಕಾರಿಗಳನ್ನು ಟ್ರೈನಿಂಗ್ ಕೊಡೋಕ್ಕೆ ಎಷ್ಟು ದಿವಸ ಬೇಕು, ಅದನ್ನೆಲ್ಲ ಒಂದು ಒಳಗೊಂಡಂತೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಹತ್ರ ಬರ್ತಾರೆ. ಆವಾಗ ನಾವು ಹಿಂದೆ ಮುಖ್ಯಮಂತ್ರಿಗಳು 3 ತಿಂಗಳಂತ ಟೈಮ್ ಹೇಳಿದರು. ಹಿಂದೆ ಕ್ಯಾಬಿನೆಟ್ ಆದಮೇಲೆ 3 ತಿಂಗಳೊಳಗೆ ಅದು ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಇತಿಮಿತಿಯೊಳಗೆ ಯಾವ ರೀತಿ ಅವರು ಎಷ್ಟು ದಿವಸ ಟೈಮ್ ಬೇಕು ಏನಂತ ಆಯೋಗದವರು ನಿರ್ಧಾರ ಮಾಡಿ ತೆಗೆದುಕೊಂಡು ಬರ್ತಾರೆ. ಆವಾಗ ನಿರ್ಧಾರವನ್ನು ಮಾಡ್ತೀವಿ. ಸರ್, ಫೈನಲಿ ನಿಮ್ಮ ಸರ್ಕಾರದ ಅವಧಿಯಲ್ಲೇ ಅದನ್ನು ಮಾಡಿ ಅನುಷ್ಠಾನಕ್ಕೆ ಏನಾದ್ರು ಪ್ರಯತ್ನ ಪಡ್ತಾರೆ? ಯಾಕೆಂದರೆ ಪ್ರತಿ ಸಚಿವರಿಗಾಗಲಿ ಸರ್ಕಾರಕ್ಕಾಗಲಿ ಅದೊಂದು ಸಾಧನೆ ಆಗಿರುತ್ತೆ, ಅಥವಾ ಒಂದು ಅನುಷ್ಠಾನ ಅನ್ನೋದು ಅವರ ಯೋಜನೆ ಆಗಿರುತ್ತೆ. ನಮ್ಮ ರಾಜಕಾರಣದಲ್ಲಿ ನೋಡ್ತಿರ್ತೀವಿ, ಯಾರೋ ಸರ್ವೆ ಮಾಡ್ತಾರೆ, ಯಾವುದೋ ಸರ್ಕಾರ ತೊಗೊಂಬರುತ್ತೆ, ಕೊನೆಗೆ ಅದು ಮತ್ತೆ ಧೂಳು ತಿನ್ನತ್ತೆ, ಈ ಥರದ್ದಾಗತ್ತೆ. ಹೀಗಾಗಿ ತಾವು ಯಾವ ರೀತಿ ಅದನ್ನು ನೋಡ್ತೀವಿ? ಈ ಸತಿ ಅದನ್ನು ಆ ರೀತಿ ಆಗಕ್ಕೆ ಕೊಡೋಂಗಿಲ್ಲ. ಮುಖ್ಯಮಂತ್ರಿಗಳ ಬಹುದಿನದ ಕನಸು ಅದು. ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಾಮಾಜಿಕ ಶೈಕ್ಷಣಿಕ ಇದರೊಳಗೆ ಯಾವ ಸಮಾಜ ತುಳಿತಕ್ಕೊಳಗಿದೆ ಅವ್ರನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕನ್ನೋ ಅವರ ಒಂದು ಬಹುದೊಡ್ಡ ಆಸೆ ಇದೆ. ಆ ಆಸೆಯಂತೆ ಆದಷ್ಟು ಬೇಗನೆ ಈ ಸಮೀಕ್ಷೆಯನ್ನು ನಮ್ಮ ಇದರೊಳಗೇ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಿಷ್ಟು ತಂಗಡಗಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.